ಹಲೋ ಎವ್ರಿವನ್. ತುಂಬಾ ಜನರ ಮನಸ್ಸಲ್ಲಿ ಒಂದು ಡೌಟ್ ಇರುತ್ತೆ, ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಆಸ್ ಅ ಬಿಗಿನರ್ ಟ್ರೇಡಿಂಗ್ ಯಾವ ತರ ಸ್ಟಾರ್ಟ್ ಮಾಡ್ಬೇಕಂತ ಪ್ರತಿಯೊಬ್ಬರಲ್ಲೂ ಈ ತರ ಒಂದು ಡೌಟ್ ಇದ್ದೇ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ಮಾರ್ಕೆಟ್ ಅಲ್ಲಿ ಈ ತರ ಟ್ರೇಡಿಂಗ್ ಮಾಡಬೇಕು, ಈ ತರ ಟ್ರೇಡಿಂಗ್ ಮಾಡಬಾರ್ದು, ಹೇಗೆ ಟ್ರೇಡಿಂಗ್ ಮಾಡಬೇಕಂತ ಯಾರು ಹೇಳಲ್ಲ. ಆದ್ರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸಂಪೂರ್ಣವಾಗಿ ಫುಲ್ ಡೀಟೇಲ್ಸ್ ವಿತ್ ಸೈಕಾಲಜಿ ಆಗಿ ನಿಮ್ಗೆ ನಾನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಕಾಮೆಂಟ್ ಮಾಡಿ ಹೇಳಿ, ನೀವು ಎಷ್ಟು ತಿಂಗಳಿಂದ ಅಥವಾ ಎಷ್ಟು ವರ್ಷದಿಂದ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಥವಾ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನು ಕೂಡ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮೊದಲನೇದಾಗಿ ನಾನು ರಿವರ್ಸ್ ಇಂದ ಸ್ಟಾರ್ಟ್ ಮಾಡ್ತೇನೆ. ಇಲ್ಲಿ ಅಂದ್ರೆ ಟ್ರೇಡಿಂಗ್ ಮಾಡ್ಬೇಕಂದ್ರೆ ನೀವು ಒಳ್ಳೊಳ್ಳೆ ವಿಷಯಗಳನ್ನ ಕೇಳ್ಪಟ್ಟಿರ್ತೀರ. ಏನಪ್ಪಾ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ 1 ಲಕ್ಷ ದುಡಿಬಹುದು, 2 ಲಕ್ಷ ದುಡಿಬಹುದು, 1000 ಲಕ್ಷ ಪ್ರಾಫಿಟ್ ಮಾಡಬಹುದು ಅಂತ ನೀವು ಕೇಳ್ಪಟ್ಟಿರ್ತೀರ. ಸೊ ಇದನ್ನ ನಾನು ಸುಳ್ಳು ಅಂತ ಹೇಳಲ್ಲ, ಇದು ನಿಜಾನೇ. ಆದ್ರೆ 1 ಲಕ್ಷ 2 ಲಕ್ಷ ಏನು ಪ್ರಾಫಿಟ್ ಮಾಡ್ತಾ ಇರ್ತಾರಲ್ಲ, ಅವರ ಒಂದು ಪರಿಶ್ರಮ ಅದೇ ತರ ಇರುತ್ತೆ. ಹೆವಿ ಪ್ರಾಕ್ಟೀಸ್ ಮಾಡಿರ್ತಾರೆ, ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಇವುಗಳಿಂದ ಅವ್ರು ಏನ್ ಮಾಡ್ತಾರೆ, ದಿನಕ್ಕೆ 1000 ಲಕ್ಷ ದುಡಿಯೋದ್ರಲ್ಲಿ ಡೌಟ್ ಇಲ್ಲ. ಸೊ ಈಗ ಈ 7 ವರ್ಷದಿಂದ ಮುಂಚೆ ನಾನು ಎಲ್ಲೆಲ್ಲೋ ಕೋರ್ಸ್ ತಗೊಂಡಿದ್ದೀನಿ. ಸೆಲ್ಫ್ ಲರ್ನಿಂಗ್ ಎಷ್ಟು ಮಾಡಿದೀನಿ ಅಂದ್ರೆ, ರಾತ್ರಿ ನಿದ್ದೆ ಇಲ್ಲದೆ ಸ್ಟ್ರಾಟಜಿಗಳನ್ನ ಬ್ಯಾಕ್ ಟೆಸ್ಟಿಂಗ್ ಮಾಡಿದೀನಿ. ಸೊ ಅದೇ ಸ್ಟ್ರಾಟಜಿಗಳು ಮರುದಿನ ಮಾರ್ಕೆಟ್ ಅಲ್ಲಿ ಫೇಲ್ ಆಗಿದ್ದು ಕೂಡ ನೋಡಿದೀನಿ. ಸೊ ಒಂದೊಂದು ದಿನಕ್ಕೆ 30 ರಿಂದ 40 ಸಾವಿರ ರೂಪಾಯಿ ಕೂಡ ಲಾಸ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ನೀವೀಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಒಂದು ಬೆಸ್ಟ್ ಲರ್ನಿಂಗ್ ವಿಡಿಯೋದಲ್ಲಿ ನೀವು ಜಾಯ್ನ್ ಆಗಿದ್ದೀರಾ ಅಂತ ಅರ್ಥ. ಸೊ ಮೊದಲು ನಾನ್ ಯಾರು, ನಾನ್ ಯಾಕೆ ಈ ವಿಷಯಗಳನ್ನ ನಿಮ್ಗೆ ಹೇಳ್ತಾ ಇದೀನಿ ಅಂದ್ರೆ, 4 ವರ್ಷದ ಹಿಂದೆ ನನಗೆ ಯಾವುದೇ ಒಂದು ಟ್ರೇಡಿಂಗ್ ಬೇಸ್ ಇರಲಿಲ್ಲ. ಒಂದು ಬಿಸ್ನೆಸ್ ಇತ್ತು, ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ರನ್ ಮಾಡ್ತಾ ಇದ್ದೆ. ಸೊ ಅದ್ರ ಜೊತೆ ಪ್ಯಾರಲಲ್ ಆಗಿ 2 ಟೆಕ್ನಿಕಲ್ ವರ್ಕ್ ಕೂಡ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನನ್ನ ಹತ್ರ ಫಂಡ್ ಕಡಿಮೆ ಇರಲಿಲ್ಲ, ಯಾವಾಗಲೂ ಕಡಿಮೆ ಇಲ್ಲ, ಮುಂದೆ ಕಡಿಮೆ ಆಗುತ್ತೆ ಅಂತ ನಾನು ಹೇಳಲ್ಲ. ಸೊ ಇದ್ರ ಜೊತೆ ಏನಪ್ಪಾ ಅಂದ್ರೆ, ಟ್ರೇಡಿಂಗ್ ಮಾಡೋಕೆ ನನ್ನ ಫ್ಯಾಮಿಲಿನಾಗೆ ತುಂಬಾ ಸಪೋರ್ಟ್ ಮಾಡಿದೆ. ನನ್ನ ತಂದೆಯವರಾಗ್ಲಿ ಅಥವಾ ನನ್ನ ವೈಫ್ ಆಗಲಿ ಸೊ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡಿದ್ದಾರೆ. ಸೊ ಹಾಗಾಗಿ ನನಗೆ 10,000 20,000 ಲಾಸ್ ಆದ್ರೂ ಕೂಡ ನನಗೇನು ಪ್ರಭಾವ ಆಗ್ತಾ ಇರಲಿಲ್ಲ. ಬಟ್ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಎಲ್ಲಾ ಬಿಗಿನರ್ಸ್ ಇದೇ ಸ್ಟೇಜ್ ಅಲ್ಲಿ ಇರಲ್ಲ. ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಸಪೋರ್ಟ್ ಮಾಡಲ್ಲ, ಫಂಡ್ ಪ್ರಾಬ್ಲಮ್ ಇರುತ್ತೆ. ಸೊ ಆದ್ರೂ ಟ್ರೇಡಿಂಗ್ ಮಾಡಿ ಪ್ರಾಫಿಟೇಬಲ್ ಆಗ್ಬೇಕಂತ ಒಂದು ಆಸೆ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಎಕ್ಸಾಂಪಲ್ ಆಗಿ ನೀವು ಯಾರ ಹತ್ರನಾದ್ರೂ ಸಾಲ ಮಾಡಿ ಅಥವಾ ನಿಮ್ಮ ಸೇವಿಂಗ್ ಅಮೌಂಟ್ ಇಂದ ಟ್ರೇಡಿಂಗ್ ಮಾಡ್ತಾ ಇದ್ರೆ, ಆ ಒಂದು ದುಡ್ಡು ಜೀರೋ ಆಗ್ಲಿ ಅಂತ ನೀವು ಏನಾದ್ರೂ ಬಯಸ್ತೀರಾ? ಖಂಡಿತವಾಗಿಯೂ ಆ ಒಂದು ದುಡ್ಡು ಜೀರೋ ಆಗ್ಲಿ ಅಂತ ಯಾರು ಕೂಡ ಬಯಸಲ್ಲ. ಆದ್ರೆ ಕಟು ಸತ್ಯ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬ ಬಿಗಿನರ್ ಟ್ರೇಡರ್ಸ್ ನೀವು ಎಷ್ಟೇ ದುಡ್ಡನ್ನ ತಗೊಂಡು ಬನ್ನಿ, ಆ ಒಂದು ದುಡ್ಡು ಆ ಒಂದು ಕ್ಯಾಪಿಟಲ್ ಖಾಲಿ ಆಗಿ ಆಗುತ್ತೆ, ಜೀರೋ ಆಗಿ ಆಗುತ್ತೆ. ಸೊ ಇಲ್ಲಿವರೆಗೂ ನಿಮ್ಮ ಒಂದು ಕ್ಯಾಪಿಟಲ್ ನ ಎಷ್ಟು ಜನ ಜೀರೋ ಮಾಡ್ಕೊಂಡಿದ್ರೆ ಅಂತ ಅದನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಈ ವಿಡಿಯೋದಲ್ಲಿ ಟ್ರೇಡಿಂಗ್ ನ ಯಾವ ತರ ಇನಿಷಿಯೇಟ್ ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನೆನಪಿಟ್ಕೊಳ್ಳಿ, 4 ವರ್ಷ ನಾನೇನು ಲರ್ನಿಂಗ್ ಮಾಡಿದೀನೋ ಆ ಲರ್ನಿಂಗ್ ನಾನು ನಿಮ್ಗೆ ಫ್ರೀ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಕಲೀರಿ, ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಯೋಚನೆ ಮಾಡಿ ಟ್ರೇಡಿಂಗ್ ಅಲ್ಲಿ ಯಾವ ತರ ಕರಿಯರ್ ಸ್ಟಾರ್ಟ್ ಮಾಡ್ಬೇಕಂತ. ಸೊ ಈ ಟ್ರೇಡಿಂಗ್ ಅನ್ನೋ ವರ್ಡ್ ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ? ಪ್ರತಿಯೊಬ್ಬರಿಗೂ ಈ ಟ್ರೇಡಿಂಗ್ ಅನ್ನೋ ವರ್ಡ್ ಯಾವುದೇ ಒಂದು ರ್ಯಾಂಡಮ್ ಯೂಟ್ಯೂಬ್ ವಿಡಿಯೋ ಇಂದ ಅಥವಾ ಯಾರೋ ಒಂದು ಪ್ರಾಫಿಟ್ ಮಾಡಿರೋ ಸ್ಕ್ರೀನ್ ಶಾಟ್ ಇಂದ ಈ ಟ್ರೇಡಿಂಗ್ ಅನ್ನೋ ವರ್ಡ್ ನೀವು ಕೇಳ್ಪಟ್ಟಿರ್ತೀರ. ಅದು ಟ್ರೇಡಿಂಗ್ ಅಂದ್ರೆ ಯಾವ ತರ ತಿಳ್ಕೊಂಡಿರ್ತಾರೆ ಅಂದ್ರೆ, ಟ್ರೇಡಿಂಗ್ ಅಂದ್ರೆ ಒಂದು ಲಾಟ್ರಿ, ಟ್ರೇಡಿಂಗ್ ಅಂದ್ರೆ ಒಂದು ಜಾಕ್ಪಾಟ್. ಸೊ ಇಲ್ಲಿ ಒಂದೇ ದಿನದಲ್ಲಿ ನಾವು ಕೋಟ್ಯಾಧೀಶ್ವರು ಆಗ್ಬೋದು ಅಂತ ಪ್ರತಿಯೊಬ್ಬ ಬಿಗಿನರ್ ಮೈಂಡ್ ಅಲ್ಲಿ ಇದು ಇದ್ದೇ ಇರುತ್ತೆ. ಈ ಮಾರ್ಕೆಟ್ ನೇಚರ್ ಇದೆಯಲ್ಲ, ಈ ಮಾರ್ಕೆಟ್ ನೇಚರ್ ಯಾವ ತರ ಅಂದ್ರೆ, ಫಸ್ಟ್ ಡೇ ಯಾರು ಟ್ರೇಡಿಂಗ್ ನ ಮಾಡ್ತಾ ಇರ್ತಾರೋ ಅವ್ರಿಗೆ ಮಾರ್ಕೆಟ್ ಪ್ರಾಫಿಟ್ ಮಾಡ್ತಾರೆ. ಸೊ ಎಕ್ಸಾಂಪಲ್ ಆಗಿ ನನಗೂ 2,500 ಪ್ರಾಫಿಟ್ ಆಗುದು. ಸೊ ಅವಾಗ ನನಗೆ ಅನಿಸಿದ್ದೇನಪ್ಪಾ ಅಂದ್ರೆ, ಕೇವಲ 5 ರಿಂದ 10 ನಿಮಿಷ ಅಥವಾ 15 ನಿಮಿಷದಲ್ಲಿ 2,000 3,000 ಪ್ರಾಫಿಟ್ ಆಗುತ್ತಂದ್ರೆ ಜೀವನದಲ್ಲಿ ಇನ್ನೇನು ಬೇಕಾಗುತ್ತೆ ನಮ್ಗೆ ಅಲ್ವಾ? ಈ ತರ ಪ್ರತಿಯೊಬ್ಬರಿಗೆ ಅನಿಸಿರುತ್ತೆ. ಸೊ ನೆಕ್ಸ್ಟ್ ಏನು, ಬೈ ಸೆಲ್ ಮಾಡೋದೇ, ದುಡ್ಡು ಮಾಡ್ತಾ ಹೋಗೋದೇ. ಈ ತರ ಪ್ರತಿಯೊಬ್ಬ ಟ್ರೇಡರ್ಸ್ ಮಾಡಿರ್ತಾರೆ. ಬಟ್ 2ನೇ ದಿನ ಲಾಸ್ ಆಗುತ್ತೆ, 3ನೇ ದಿನ ಲಾಸ್ ಆಗುತ್ತೆ, ಇನ್ ಕೇಸ್ 4ನೇ ದಿನ ಅದೃಷ್ಟ ಚೆನ್ನಾಗಿರುತ್ತೆ, ಆ ಲಾಸ್ ಎಲ್ಲವೂ ರಿಕವರ್ ಆಗಿರುತ್ತೆ. ಈ ಲಾಸ್ ರಿಕವರ್ ಆದ್ಮೇಲೆ ಏನ್ ಅನ್ಸುತ್ತೆ ಅಂದ್ರೆ, ಸಾಯ್ತಾ ಇರೋ ಜೀವಕ್ಕೆ ಯಾರೋ ಒಂದು ಎಳ್ನೀರು ಕೊಟ್ಟಂಗಾಗುತ್ತೆ. ಆ ಎಳ್ನೀರೇ ಅಂದ್ರೆ ಆ ಒಂದು ಪ್ರಾಫಿಟ್ ನಮಗೆ ನಮ್ಮ ಸೈಕಾಲಜಿಯನ್ನ ಲಾಸ್ ಕಡೆ ಸೆಳೆಯೋ ಒಂದು ಸಕ್ಕರೆ ಅಂತ ಹೇಳ್ಬಹುದು. ಯಾಕಂದ್ರೆ ಫಸ್ಟ್ ಡೇ ಪ್ರಾಫಿಟ್ ಆಯ್ತು, ಸೆಕೆಂಡ್ ಡೇ ಥರ್ಡ್ ಡೇ ಲಾಸ್ ಆಯ್ತು, ಫೋರ್ತ್ ಡೇ ಎಲ್ಲವೂ ಲಾಸ್ ರಿಕವರ್ ಆಯ್ತು, ಹೀಗೆ ಮುಂದೆಯೂ ಆಗುತ್ತೆ ಅಂತ ಏನ್ ಮಾಡ್ತೀವಿ, ನಮ್ಮ ಟ್ರೇಡಿಂಗ್ ಜರ್ನಿನ ನಾವು ಸ್ಟಾರ್ಟ್ ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಸೊ ಹಾಗಾದ್ರೆ ಹೇಗೆ ಟ್ರೇಡಿಂಗ್ ನ ಮಾಡ್ಬೇಕು? ಸೊ ಬಿಗಿನರ್ಸ್ ಮಾಡೋ ತಪ್ಪೇನಂದ್ರೆ, ಮೊದಲನೇ ದಿನವೇ ಏನೋ ನಾಲೆಜ್ ಇಲ್ಲದೆ ಪೇಪರ್ ಟ್ರೇಡಿಂಗ್ ಮಾಡದೆ ಡೈರೆಕ್ಟ್ಲಿ ರಿಯಲ್ ಮನಿಯಿಂದ ಟ್ರೇಡಿಂಗ್ ಮಾಡೋದು. ಸೊ ಇದು ಬಿಗಿನರ್ಸ್ ಮಾಡೋ ಮೊದಲನೇ ತಪ್ಪು. ಯಾಕಂದ್ರೆ 100ಕ್ಕೆ 100 ಜನರಿಗೆ ಈ CP ಅಂದ್ರೇನೆ ಗೊತ್ತಿರಲ್ಲ. ಯಾರೋ ಒಬ್ರು ಹೇಳ್ತಾರೆ ಸಿ ತಗೋ ಅಂತ. ಸೊ ಸಿ ತಗೊಂಡೆ, ಸೊ ಪ್ರಾಫಿಟ್ ಆಯ್ತು ಅಥವಾ ಲಾಸ್ ಆಯ್ತು. ಸೊ ಪ್ರಾಫಿಟ್ ಆದ್ರೆ ಅದನ್ನೇ ದೊಡ್ಡದಾಗಿ ಸ್ಕ್ರೀನ್ ಶಾಟ್ ತಗೊಂಡು ನಮ್ಮ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕೋದು, ಅದನ್ನ ನಮ್ಮ ರಿಲೇಟಿವ್ಸ್, ನಮ್ಮ ಫ್ರೆಂಡ್ಸ್ಗೂ ಎಲ್ರಿಗೂ ತೋರಿಸ್ಕೊಡೋದು. ಈ ತರ ಮಾಡೋದೇ
ಮೊದಲನೇ ತಪ್ಪು ಬಿಗಿನರ್ಸ್ ಮಾಡೋದು ಇದೆ. ಸೊ ಯಾರೋ ಟಿಪ್ಸ್ ಕೊಟ್ಟರು ಟ್ರೇಡ್ ನ ತಗೊಂಡ್ರಿ, ಓಕೆನಾ. ಟ್ರೇಡ್ ತಗೊಂಡಾದ್ಮೇಲೆ ಏನು ಟಾರ್ಗೆಟ್ ಗೊತ್ತಿರಲ್ಲ, ರಿಸ್ಕ್ ರಿವಾರ್ಡ್ ಗೊತ್ತಿರಲ್ಲ, ಮನಿ ಮ್ಯಾನೇಜ್ಮೆಂಟ್ ಗೊತ್ತಿರಲ್ಲ, ಎಲ್ಲಿ ಇಡಬೇಕಂತ ಗೊತ್ತಿರಲ್ಲ, ಟಾರ್ಗೆಟ್ ರೀಚ್ ಆಗುತ್ತೆ ಇಲ್ವ ಅಂತ ಗೊತ್ತಿರಲ್ಲ. ಸೊ ಅದಲ್ಲದೆ ಮೇನ್ಲಿ ಬೈ ಸೆಲ್ ಮಾಡೋಕೆ ಈ ಜೀರೋದ, ಗ್ರೋ, ಎಂಜಲ್ ಒನ್ ಅವರು ಚಾರ್ಜಸ್ ಎಷ್ಟು ಮಾಡ್ತಾರ ಅನ್ನೋದು ಗೊತ್ತಿರಲ್ಲ. ಸುಮ್ನೆ ಟ್ರೇಡಿಂಗ್ ನ ಯಾರು ಹೇಳಿದ್ರು ಟ್ರೇಡಿಂಗ್ ಅಂತ, ಸೊ ಟ್ರೇಡ್ ನ ತಗೊಂಡೆ ಪ್ರಾಫಿಟ್ ಆಯ್ತು ಲಾಸ್ ಆಯ್ತು ಅಂತ ಹೇಳ್ತಾ ಸುತ್ತಾಡೋದು. ಸೊ ಇದೇ ಮಾಡೋ ಬಿಗಿನರ್ಸ್ ತಪ್ಪು. ಸೊ ನಾನು ಫಸ್ಟ್ ತಪ್ಪುಗಳೇ ಹೇಳ್ತಾ ಇದೀನಿ, ಅದನ್ನ ನೋಡಿ ಆಮೇಲೆ ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಏನ್ ಮಾಡ್ಬೇಕಂತ. ಸೊ ನೀವು ಬಿಗಿನರ್ಸ್ ಇದ್ದಾಗ ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ಕಡೆಗಣಿಸಿ ಟ್ರೇಡ್ ಮಾಡಿ ಕೇವಲ ಕಾಲ್ ಟಿಪ್ಸ್ ಮೇಲೆ ಡಿಪೆಂಡ್ ಆದ್ರೆ ನಿಮ್ಮ ಒಂದು ದುಡ್ಡು ಲಾಸ್ ಆಗಿ ನೀವು ಕೂಡ ಮೆಂಟಲ್ ಆಗ್ತೀರಿ. ಮೆಂಟಲ್ ಆಗೋದಲ್ಲದೆ ಎಷ್ಟೋ ಜನ ಸುಸೈಡ್ ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ದುಡ್ಡು ಅಷ್ಟೇ ಇರುತ್ತೆ, ಯಾರೋ ಹೇಳಿರೋ ಮಾತನ್ನ ಕೇಳಿ ಎಲ್ಲ ದುಡ್ಡನ್ನ ತಂದು ಇನ್ವೆಸ್ಟ್ ಮಾಡ್ತೀರಾ. ಸೊ ಅದರಿಂದ ಟ್ರೇಡಿಂಗ್ ಮಾಡ್ತೀರಾ, ಮನಿ ಮ್ಯಾನೇಜ್ಮೆಂಟ್ ಅನ್ನೋದು ಗೊತ್ತಿರಲ್ಲ. ಒಂದಿನ ಆ ದುಡ್ಡು ಶುರು ಆದಾಗ ಅವಾಗ ನಮಗೆ ಗೊತ್ತಾಗುತ್ತೆ ಯಾಕಾದ್ರೂ ಈ ಟ್ರೇಡಿಂಗ್ ಅಲ್ಲಿ ನಾನು ಬಂದೆ, ಏನ್ ಮಾಡ್ಬೇಕಂತ ನಿಮ್ಗೆ ತಿಳಿಯಲ್ಲ. ಸೊ ಅವಾಗ ಏನೇನೋ ನಿರ್ಧಾರಗಳನ್ನ ತಗೊಳ್ಳೋದು. ಸೊ ಅದರಿಂದ ನಿಮಗೂ ಪ್ರಾಬ್ಲಮ್, ಮನೆಯವರಿಗೂ ಪ್ರಾಬ್ಲಮ್. ಸೊ ಹಾಗಾದ್ರೆ ಟ್ರೇಡಿಂಗ್ ನ ಯಾವಾಗ ಮಾಡ್ಬೋದು, ಯಾವಾಗ ದುಡ್ಡು ಮಾಡ್ಬೋದು? ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾಲೆಜ್ ಯಾವ ವರ್ಕ್ ಆಗುತ್ತೆ ಗೊತ್ತಾ? ನಾಲೆಜ್ ಜೊತೆ ನಮ್ ರಿಸ್ಕ್ ರಿವಾರ್ಡ್ ಸರಿ ಇದ್ರೆ ಮಾತ್ರ ಸ್ಟಾಕ್ ಮಾರ್ಕೆಟ್ ನಮ್ಗೆ ದುಡ್ಡು ಕೊಡುತ್ತೆ, ಇಲ್ಲಾಂದ್ರೆ ದುಡ್ಡು ಕೊಡಲ್ಲ. ಸೊ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಾವು ನೀವು ಇಬ್ಬರೇ ಇರಲ್ಲ, ತುಂಬಾ ಜನ ಇರ್ತಾರೆ. ಅದರಲ್ಲಿ ಪ್ರೋ ಟ್ರೇಡರ್ಸ್ ಇರ್ತಾರೆ. ಪ್ರೋ ಟ್ರೇಡರ್ಸ್ ನಿಮ್ ತರ ಕ್ಯಾಂಡಲ್ ಸ್ಟಿಕ್, ಪ್ರೈಸ್ ಆಕ್ಷನ್ ನೋಡ್ತಾ ಕೂರಲ್ಲ. ಇವ್ ನೋಡ್ತಾರೆ, ಬಟ್ ಇವೆಲ್ಲ ಸೆಕೆಂಡ್ರಿ. ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಈ ದಿನದ ಮಾರ್ಕೆಟ್ ಸೆಂಟಿಮೆಂಟ್ ಏನಿದೆ ಅದ್ರ ಮೇಲೆ ಅವ್ರು ಫೋಕಸ್ ಮಾಡ್ತಾರೆ. ಟ್ರೆಂಡ್ ಏನ್ ಹೇಳ್ತಾ ಇದೆ, ಸೊ ಟ್ರೆಂಡ್ ಮೇಲೆ ಫೋಕಸ್ ಮಾಡ್ತಾರೆ. ಒಂದು ಸರಿಯಾದ ಪ್ಲೇಸ್ ಅಲ್ಲಿ ಟ್ರೇಡ್ ನ ತಗೊಂಡ್ರಂದ್ರೆ ಸೊ ಅದನ್ನ ದಿನವೆಲ್ಲವ ಟ್ರೇಡ್ ನ ಎಂಜಾಯ್ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಈ ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ವರ್ಕ್ ಮಾಡಬೇಕಂದ್ರೆ ಮಿನಿಮಮ್ ಹೇಳ್ತಾ ಇದೆ ನಿಮಗೆ 6 ರಿಂದ 8 ತಿಂಗಳು ಕೇವಲ ಸ್ಟಾಕ್ಸ್ ಅಲ್ಲಿ ಟ್ರೇಡ್ ಮಾಡಿ. ಈ ಆಪ್ಷನ್ ಅನ್ನೋ ವರ್ಡ್ ನನಗೆ ಸೊ ಈ ಆಪ್ಷನ್ ಸೆಕೆಂಡ್ರಿ, ಆಪ್ಷನ್ ಅನ್ನು ಹೇಳ್ತಲ್ಲ. ಆದ್ರೆ 99% ಜನರು ಬರೋದು ಆಪ್ಷನ್ಸ್ ಅಲ್ಲೇ. ಸೊ ಆಪ್ಷನ್ಸ್ ಹೇಳಿದ್ನಲ್ಲ, CP, ಇದರಿಂದ ದೂರ ಇರಿ. ಓಕೆ, ಸೊ ಫಸ್ಟ್ ನೀವು ಸ್ಟಾಕ್ಸ್ ಅಲ್ಲಿ ಟ್ರೇಡ್ ಮಾಡಿ, ಅದು ಕೂಡ ಕೇವಲ 10 ರಿಂದ 15 ಸಾವಿರ ರೂಪಾಯಿ ದುಡ್ಡನ್ನ ಯೂಸ್ ಮಾಡ್ಕೊಂಡು. ಮತ್ತೆ ಕೇವಲ ದಿನಕ್ಕೆ 300 ರಿಂದ 400 ರೂಪಾಯಿ ಲಾಸ್ ತಗೊಳ್ಬೇಕು, 600 ರಿಂದ 800 ರೂಪಾಯಿ ಪ್ರಾಫಿಟ್ ಆಗ್ಬೇಕನ್ನೋ ಟಾರ್ಗೆಟ್ ಇರ್ಬೇಕು ನಮ್ದು. ಸೊ ಇದು ಬಿಗಿನಿಂಗ್ ಅಲ್ಲ, ನಿಮ್ಗೆ 6 ರಿಂದ 8 ತಿಂಗಳು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಹೇಳ್ತಾ ಇರೋದು. ಸೊ ಈಗ ಇಂಪಾರ್ಟೆಂಟ್ ವಿಷಯ ಬರುತ್ತೆ, ಬಿಗಿನರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಬೇಕು. ಸೊ ಬಿಗಿನರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಮೈ ಡಿಯರ್ ಬ್ರದರ್ಸ್, ಸ್ಟಾರ್ಟಿಂಗ್ ಅಲ್ಲಿ ಕೇವಲ ಪೇಪರ್ ಟ್ರೇಡಿಂಗ್ ನ ಮಾಡಿ. ನೀವು ಈ ಪೇಪರ್ ಟ್ರೇಡಿಂಗ್ ಅಲ್ಲಿ ನೀವು ಏನೇನು ವರ್ಕ್ ಮಾಡ್ಬೇಕಾಗುತ್ತೆ, ಸಪೋರ್ಟ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನು, ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಏನು, ಪ್ರೈಸ್ ಆಕ್ಷನ್ ಅಂದ್ರೆ ಏನು, MACD ಹೇಗೆ ವರ್ಕ್ ಆಗುತ್ತೆ, ಸೂಪರ್ ಟ್ರೆಂಡ್, ಮೂವಿಂಗ್ ಎವರೇಜ್, ಬಾಲಿಂಜರ್ ಬ್ಯಾಂಡ್, ಈ ತರ ತುಂಬಾ ಇಂಡಿಕೇಟರ್ಸ್ ಗಳಿವೆ. ಈ ಇಂಡಿಕೇಟರ್ಸ್ ಗಳು ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡಿ. ಇದ್ರ ಜೊತೆ OID ಕೋಡಿಂಗ್ ಮಾಡೋದನ್ನ ಕಲೀರಿ. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು, ಸ್ಕ್ಯಾಲ್ಪಿಂಗ್ ಅಲ್ಲಿ ಯಾವ ತರ ಟ್ರೇಡಿಂಗ್ ಮಾಡಬೇಕು, ಇವನ್ನೆಲ್ಲವೂ ನೀವು ಫಸ್ಟ್ 6 ರಿಂದ 8 ತಿಂಗಳು ಕಲ್ತ್ಕೊಳ್ಳಿ. ಆಮೇಲೆ ನಿಮಗೆ ಕಂಫರ್ಟಬಲ್ ಅನ್ಸಿದ್ರೆ ಕ್ಯಾಪಿಟಲ್ ಅರೇಂಜ್ ಮಾಡಿ. ಸೊ ಆ ಒಂದು ಕ್ಯಾಪಿಟಲ್ ಇಂದ ನಿಮ್ಮ ಸ್ಟ್ರಾಟಜಿ ಪ್ರಕಾರ, ಅಂದ್ರೆ ಈ ಹಿಂದೆ 6 ರಿಂದ 8 ತಿಂಗಳು ಯಾವ ಒಂದು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಿದ್ರು, ಯಾವ ಒಂದು ಸೆಟಪ್ ಮೇಲೆ ವರ್ಕ್ ಮಾಡಿದ್ರು, ಅದನ್ನ ರಿಯಲ್ ಟ್ರೇಡಿಂಗ್ ಅಲ್ಲಿ ಇನಿಷಿಯೇಟ್ ಮಾಡಿ ಡಿಸಿಪ್ಲಿನ್ ಇಂದ ವರ್ಕ್ ಮಾಡಿ. ಹಾಗಾದ್ರೆ ಡಿಸಿಪ್ಲಿನ್ ಇಂದ ಯಾವ ತರ ವರ್ಕ್ ಮಾಡಬೇಕು, ಡಿಸಿಪ್ಲಿನ್ ಅಂದ್ರೆ ಯಾವ ತರ ವರ್ಕ್ ಮಾಡ್ಬೇಕಂದ್ರೆ, ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಎಂಟ್ರಿ ತಗೊಳ್ತಾ ಇದೀನಿ ಅಂದ್ರೆ ಈ ಎಂಟ್ರಿ ತಗೊಳ್ಳಿಕ್ಕೆ ರೀಸನ್ ಏನಿದೆ, ದಿನಕ್ಕೆ 1 ರಿಂದ 2 ಟ್ರೇಡ್ ನ ಮಾತ್ರ ಮಾಡಬೇಕು. ಅದು ಕೂಡ ರಿಸ್ಕ್ ರಿವಾರ್ಡ್ ಕರೆಕ್ಟ್ ಇದ್ರೆ, ನಮ್ಮ ರಿಸ್ಕ್ ರಿವಾರ್ಡ್ ಮ್ಯಾಚ್ ಆದ್ರೆ ಮಾತ್ರ ಟ್ರೇಡ್ ಮಾಡಬೇಕು, ಇಲ್ಲಾಂದ್ರೆ ಮಾಡಲ್ಲ. ಸೊ ರಿಸ್ಕ್ ರಿವಾರ್ಡ್ ಮ್ಯಾಚ್ ಆಗ್ತಾ ಇದ್ರೆ ಡೇಟಾ ಸಪೋರ್ಟ್ ಮಾಡ್ತಾ ಇದೆಯಾ. ಸೊ ಈ ಏನೇನು ಕಂಡೀಷನ್ಸ್ ಗಳು ಇವೆಯೋ ಅವೆಲ್ಲವೂ ಕಂಡೀಷನ್ಸ್ ಗಳು ಅಪ್ಲೈ ಆದ್ರೆ ಮಾತ್ರ ನಾವು ಟ್ರೇಡ್ ಮಾಡಬೇಕು, ಇಲ್ಲಾಂದ್ರೆ ಟ್ರೇಡ್ ಮಾಡಬಾರ್ದು. ಇದೇ ಡಿಸಿಪ್ಲಿನ್. ಯಾಕಂದ್ರೆ ಟ್ರೇಡಿಂಗ್ ಮಾಡುವಾಗ ಕೇವಲ ಏನೋ ಒಂದು ಸೆಟಪ್ ಹೇಳ್ತಾ ಇದೆ, ಏನೋ ಮೂವಿಂಗ್ ಎವರೇಜ್ ಹೇಳ್ತಾ ಇದೆ, ಸೊ ಎಂಟ್ರಿ ತಗೊಂಡ್ರೆ ಎಂಟ್ರಿ ತೊಳಿಕಾಗಲ್ಲ. ಆ ಒಂದು ಮೂವಿಂಗ್ ಎವರೇಜ್ ಜೊತೆ ಎಕ್ಸಾಂಪಲ್ ಡೇಟಾ ಸಪೋರ್ಟ್ ಮಾಡಬೇಕು, ಪ್ರೈಸ್ ಆಕ್ಷನ್ ಸಪೋರ್ಟ್ ಮಾಡಬೇಕು, ಕ್ಯಾಂಡಲ್ ಸ್ಟಿಕ್ ಸಪೋರ್ಟ್ ಮಾಡಬೇಕು. ಎಲ್ಲವೂ ಸಪೋರ್ಟ್ ಮಾಡಿದಾಗ ಎಲ್ಲವೂ ಓಕೆ ಅಂತ ಅನ್ಸಿದ್ರೆ ಮಾತ್ರ ನಾವು ಟ್ರೇಡ್ ಮಾಡಬೇಕಾಗುತ್ತೆ, ಇಲ್ಲ ಅಂದ್ರೆ ಟ್ರೇಡಿಂಗ್ ಮಾಡಲ್ಲ. ಓಕೆ, ಸೊ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಬೇರೆ ಬೇರೆಯವರ ಸೆಟಪ್ ಅಥವಾ ಸ್ಟ್ರಾಟಜಿ ಬೇರೆ ಬೇರೆ ಇರುತ್ತೆ, ಸೊ ಅದು ಸೆಕೆಂಡ್ರಿ. ಓಕೆ, ಸೊ ನಿಮ್ಮ ಸೆಟಪ್ ಅಲ್ಲಿ ಏನೇನಿದೆಯೋ ಅವು ಅಷ್ಟು ಕಂಡೀಷನ್ಸ್ ಗಳು ಅಪ್ಲೈ ಆದ್ರೆ ಮಾತ್ರ ನೀವು ಟ್ರೇಡ್ ಮಾಡಬೇಕು, ಇಲ್ಲ ಅಂದ್ರೆ ಟ್ರೇಡ್ ಮಾಡಬಾರ್ದು ಸರ್. ಇಷ್ಟೆಲ್ಲವೂ ನೀವು ಮಾಡಿದ್ರೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಿ ಆಗ್ತೀರಾ. ಸೊ ಇದೇ ನನ್ನ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್. ಇದನ್ನೇ ನಾನು 4 ವರ್ಷದಿಂದ ಕಲಿತಾ ಇದ್ದೀನಿ, ಇನ್ನೂ ಕಲಿತಾನೆ ಇದ್ದೀನಿ. ಸೊ ಮಾರ್ಕೆಟ್ ನಿಯಮ ಏನ್ ಗೊತ್ತಾ, ಎಲ್ರು ಎಲ್ಲಿ ಬೈ ಮಾಡ್ಬೇಕಂತಿರ್ತಾರಲ್ಲ ಅಲ್ಲಿಂದ ಸೆಲ್ಲಿಂಗ್ ಬರುತ್ತೆ. ಸೊ ಎಲ್ರು ಎಲ್ಲಿ ಸೆಲ್ ಮಾಡ್ಬೇಕಂತಿರ್ತಾರ ಅಲ್ಲಿಂದ ಬೈಯಿಂಗ್ ಬರುತ್ತೆ. ಸೊ ಇದೇ ಮಾರ್ಕೆಟ್ ನಿಯಮ, ಇದನ್ನ ಬಿಟ್ಟರೆ ಬೇರೆ ಏನಿಲ್ಲ. ಲೈವ್ ಮಾರ್ಕೆಟ್ ಅಲ್ಲಿ ನಾವು ಏನಾದ್ರು ಟ್ರೇಡ್ ಮಾಡ್ತಿರ್ತೀವಲ್ಲ, ಸೊ ಡಿಫ್ರೆಂಟ್ ಆಗಿ ನಾವು ಥಿಂಕ್ ಮಾಡ್ಬೇಕಾಗುತ್ತೆ. ಎಲ್ರು ಎಲ್ಲಿ ಬೈ ಮಾಡ್ತಾ ಇದಾರಲ್ಲ, ಎಲ್ರು ಬೈ ಮಾಡ್ತಾ ಇದಾರೆ, ಸೊ ನಾವೇನ್ ಸ್ಪೆಷಲ್ ಅಲ್ವಾ. ಸೊ ಎಲ್ರು ಬೈ ಮಾಡಿದ್ರೆ ಅವ್ರ ಜೊತೆ ನಾವು ಬೈ ಮಾಡ್ತಾ ಇದೀವಿ, ಆ ತರ ಅಲ್ಲ. ಸೊ ನಾವು ಬೈ ಮಾಡ್ಬೇಕಂದ್ರೆ ಒಂದು ಏನಾದ್ರು ಡಿಫ್ರೆಂಟ್ ನಮಗೆ ಗೊತ್ತಿರ್ಬೇಕು ಅದರಲ್ಲಿ. ಎಲ್ರು ಮಾಡೋ ಹಂಗೆ ನಾವು ಮಾಡಿದ್ರೆ ಸೊ ಎಲ್ರು ಲಾಸ್ ಆಗ್ತಾರೆ, ನಾವು ಲಾಸ್ ಆಗ್ತೀವಿ ಅಲ್ವಾ. ಸೊ ಎಲ್ರು ಲಾಸ್ ಆದ್ರೆ ನಾವು ಪ್ರಾಫಿಟಬಲ್ ಆಗಿರ್ಬೇಕು.
ಸೊ ಅಂತ ಒಂದು ಸ್ಟ್ರಾಟಜಿನ ನೀವು ಫೈಂಡ್ ಔಟ್ ಮಾಡಿ. ಸೊ ಇದೇ ಮಾರ್ಕೆಟ್ ರೂಲ್ಸ್, ಇದೇ ತರ ನಡೆಯುತ್ತೆ. ಯಾಕಂದ್ರೆ ಒಬ್ಬ ಮನುಷ್ಯ ಪ್ರಾಫಿಟ್ ಮಾಡ್ತಾ ಇದ್ದಾನೆ ಅಂದ್ರೆ ಅಲ್ಲಿ ಯಾರೋ ಒಬ್ಬ ಲಾಸ್ ಆಗ್ತಾ ಇದ್ದಾರೆ. ಇಲ್ಲಿ ನೀವು ಪ್ರಾಫಿಟ್ ಮಾಡಿದಾರೆ ಅಂದ್ರೆ ನಾನ್ ಲಾಸ್ ಆಗಿದ್ದೀನಿ, ಅಥವಾ ನಾನ್ ಲಾಸ್ ಆಗಿದ್ದೀನಿ ಅಂದ್ರೆ ನೀವು ಯಾರೋ ಪ್ರಾಫಿಟ್ ಮಾಡಿರ್ತೀರಾ. ಸೊ ಇದೇ ಟ್ರೇಡಿಂಗ್ ರೂಲ್. ಟ್ರೇಡಿಂಗ್ ಇದೇ ತರ ನಡೆಯುತ್ತೆ. ಬೇರೆ ದುಡ್ಡು ಯಾರು ನಮಗ್ ಕೊಡಲ್ಲ, ಓಕೆನಾ. ಒಬ್ರು ಯಾರೋ ಲಾಸ್ ಆಗ್ಬೇಕು, ನಾವು ಪ್ರಾಫಿಟ್ ತಗೊಳ್ಬೇಕು. ಸೊ ಇಷ್ಟೇ ಅಲ್ಲ, ಮಾರ್ಕೆಟ್ ಇದೆಲ್ಲ ಒಂದು ಸಮುದ್ರ ಇದ್ದಂಗೆ, ಇಲ್ಲಿ ಏನೇನೋ ನಡೆಯುತ್ತೆ. ಸೊ ಮಾರ್ಕೆಟ್ ಅಲ್ಲಿ SL ಅಂಕಿಂಗ್ ನಡೆಯುತ್ತೆ. ಬಿಗ್ ಪ್ಲೇಯರ್ಸ್ ನಮ್ಮನ್ನ ಟ್ರ್ಯಾಪ್ ಮಾಡ್ತಿರ್ತಾರೆ. ಫೋಮೋದಲ್ಲಿ ಎಂಟ್ರಿ ತಗೋಬಾ ಅಂತ ಪ್ರೋ ಟ್ರೇಡರ್ಸ್ ಕರೀತಾ ಇರ್ತಾರೆ. ಸೊ ಈ ತರ ಮಾರ್ಕೆಟ್ ಅಲ್ಲಿ ಎಲ್ಲವೂ ನಡೀತಾ ಇರುತ್ತೆ. ಸೊ ನೀವು 6 ರಿಂದ 8 ತಿಂಗಳು ಸರಿಯಾಗಿ ಕಲಿತ್ರೆ, ಲರ್ನ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಹೋದಂತೆ ಇವುಗಳಿಂದ ಎಲ್ಲವೂ ನೀವು ಬಚಾವಾಗ್ತೀರಾ. ಯಾಕಂದ್ರೆ ನಿಮಗೆ ಗೊತ್ತಿರುತ್ತೆ ಯಾವ ಟೈಮ್ ಅಲ್ಲಿ ಟ್ರೇಡ್ ಮಾಡಬೇಕು, ಎಲ್ಲಿ ಪ್ರೋ ಪ್ಲೇಯರ್ಸ್ ಆಕ್ಟಿವ್ ಆಗಿದ್ದಾರೆ, ಬಿಗ್ ಪ್ಲೇಯರ್ಸ್ ಅಲ್ಲಿ ಆಕ್ಟಿವ್ ಆಗಿದ್ದಾರೆ. ಸೊ ಎಲ್ಲವೂ ನಿಮಗೆ ಎಕ್ಸ್ಪೀರಿಯನ್ಸ್ ಮುಖಾಂತರ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಏನೂ ಗೊತ್ತಾಗಲ್ಲ. ಸೊ ಎಲ್ಲವೂ ನಿಮ್ಗೆ ಗೊತ್ತಾದ್ರೆ ನೀವು ಕೂಡ ಪ್ರಾಫಿಟಬಲ್ ಕಮ್ಯುನಿಟಿಯಲ್ಲಿ ಜಾಯ್ನ್ ಆಗ್ತೀರಾ. ಸೊ ಇಷ್ಟೆಲ್ಲವೂ ತಿಳ್ಕೊಂಡ್ಮೇಲೆ ನಿಮ್ಗೆ ಏನಾದ್ರೂ ಮಾರ್ಕೆಟ್ ಅಲ್ಲಿ ಒಂದೇ ದಿನದಲ್ಲಿ ಬಿಗ್ ಪ್ರಾಫಿಟ್ ಮಾಡ್ಬೇಕಂತ ಆಸೆ ಏನಾದ್ರೂ ಇದೆಯಾ? ಸೊ ಆಸೆ ಇಲ್ಲ ಅಂದ್ರೆ ಕೆಲವೊಂದು ರೂಲ್ಸ್ ಗಳನ್ನ ನಾನು ನಿಮ್ಗೆ ಹೇಳ್ತೀನಿ, ಅವುಗಳನ್ನ ನೀವು ಚಾಚು ತಪ್ಪದೆ ಫಾಲೋ ಮಾಡಿ. ರೂಲ್ ನಂಬರ್ ಒನ್ ಏನಪ್ಪಾ ಅಂದ್ರೆ, ಮೊದಲು ನೀವು ಲರ್ನಿಂಗ್ ಮೇಲೆ ಫೋಕಸ್ ಮಾಡಿ. ಲರ್ನಿಂಗ್ ಮೇಲೆ ಫೋಕಸ್ ಯಾವ ತರ ಮಾಡಬೇಕು, ನೀವು ಮನಸ್ಸು ಮಾಡಿದ್ರೆ ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ಎಲ್ಲವೂ ಸಿಗುತ್ತೆ. ಯೂಟ್ಯೂಬ್ ಅಲ್ಲಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗಿ. ಇಲ್ಲ ಆಗಲ್ವಾ, ಸೊ ಯಾರಾದ್ರೂ ಕೋರ್ಸ್ ನ ಜಾಯ್ನ್ ಆಗಿ. ಸೊ ನನ್ನ ಕೋರ್ಸ್ ಕೂಡ ಇದೆ, ಅದು ಸೆಕೆಂಡ್ರಿ. ಇವತ್ತು ನಾನು ನನ್ನ ಕೋರ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಏನು ಹೇಳಲ್ಲ. ನಿಮಗೆ ಯಾರು ಸರಿ ಅನಿಸ್ತಾರೋ ಅವ್ರ ಕೋರ್ಸ್ಗೆ ಜಾಯ್ನ್ ಆಗಿ ಫಸ್ಟ್ A to Z ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ವರೆಗೂ ಎಲ್ಲವನ್ನು ತಿಳ್ಕೊಳ್ಳಿ. ಆದ್ರೆ ಮೊದಲು ಕಲೀರಿ. ಸೊ ರೂಲ್ ನಂಬರ್ 2, ಲರ್ನಿಂಗ್ ಆದ್ಮೇಲೆ 3 ರಿಂದ 4 ತಿಂಗಳು ಕೇವಲ ಚಾರ್ಟ್ ಮೇಲೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ. ಕೇವಲ ಚಾರ್ಟ್ ಮೇಲೆ ವರ್ಕ್ ಮಾಡಿ. ಚಾರ್ಟ್ ಅನ್ನ ರೀಡ್ ಮಾಡೋದನ್ನ ಕಲೀರಿ. ಸೊ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಒಂದು ಟೈಮ್ ನ ಸಿಸ್ಟಮ್ ಮುಂದೆ ಅಂದ್ರೆ ಚಾರ್ಟ್ ಮೇಲೆ ಫೋಕಸ್ ಮಾಡಿ. ರೂಲ್ ನಂಬರ್ 3 ಏನ್ ಗೊತ್ತಾ, ಜರ್ನಲ್ ಮೇಂಟೈನ್ ಮಾಡಿ. ಸೊ ಜರ್ನಲ್ ಅಂದ್ರೆ ಏನು, ಜರ್ನಲ್ ಯಾವ ತರ ಮೇಂಟೈನ್ ಮಾಡಬೇಕು, ಸಿಂಪಲ್ ಇದೆ, ಏನಿಲ್ಲ. ಜರ್ನಲ್ ಅಲ್ಲಿ ಈಗ ಎಕ್ಸಾಂಪಲ್ ಆಗಿ ನಿಮ್ಮ ಸ್ಟ್ರಾಟಜಿ ಕಂಡೀಷನ್ಸ್ ಎಲ್ಲವೂ ಅಪ್ಲೈ ಆಗ್ತದೆ. ನೀವು ಟ್ರೇಡಿಂಗ್ ಮಾಡ್ತಾ ಇರುತ್ತೆ ಅನ್ಕೊಳ್ಳಿ, ಓಕೆನಾ. ಅಲ್ಲಿ ಟ್ರೇಡ್ ತಗೊಳ್ತಾ ಇದ್ರೆ ಟ್ರೇಡ್ ತಗೊಳ್ಳಿಕ್ಕೆ ಏನ್ ಕಾರಣ ಇದೆ, ಸೊ ನಿಮ್ಮ ಒಂದು ಸ್ಟ್ರಾಟಜಿ, ಓಕೆನಾ. ಸೊ ಆ ಒಂದು ಪರ್ಟಿಕ್ಯುಲರ್ ಎಂಟ್ರಿಯಲ್ಲೇ ಟ್ರೇಡ್ ಏನಕ್ಕೆ ತಗೊಳ್ತಾ ಇದ್ದೀರಾ ಪಾಯಿಂಟ್ ಮಾಡಿ. ಸೊ ನಿಮ್ಗೆ SL ಇದೆ, ಸೊ 20 ಪಾಯಿಂಟ್ ಅಲ್ಲಿ SL ಇದೆಯಾ, 40 ಪಾಯಿಂಟ್ ಅಲ್ಲಿ SL ಇದೆಯಾ, ಆ 20 ರಿಂದ 40 ಪಾಯಿಂಟ್ SL ನ ಏನಕ್ಕೆ ಕೊಡ್ಬೇಕು ಅದನ್ನ ನೋಟ್ಸ್ ಮಾಡಿ. ಪರ್ಟಿಕ್ಯುಲರ್ ಎಲ್ಲವಕ್ಕೂ ಒಂದೊಂದು ರೀಸನ್ ಇರುತ್ತೆ. ಸೊ ನೆಕ್ಸ್ಟ್ ಟಾರ್ಗೆಟ್ ಏನ್ ನಮ್ದು, ಈ ಒಂದು ಟ್ರೇಡ್ ನ ತಗೊಂಡಿದ್ದೀನಿ ಅಂದ್ರೆ ಸೊ ನನ್ನ ಟಾರ್ಗೆಟ್ ಏನು ಇರುತ್ತೆ, 20 ರಿಂದ 40 ಪಾಯಿಂಟ್ SL ಕೊಡ್ತಾ ಇದೀನಿ ಅಂದ್ರೆ ಸೊ ನಮ್ಮ ಒಂದು ಟಾರ್ಗೆಟ್ ಮಿನಿಮಮ್ 1:2 ಇರಬೇಕು. 80 ಪಾಯಿಂಟ್ ಟಾರ್ಗೆಟ್ ಕೊಟ್ಟೆ ಕೊಡ್ಬೇಕು. ಓಕೆ, 80 ಪಾಯಿಂಟ್ ಟಾರ್ಗೆಟ್ ಕೊಡ್ತಾ ಇದೀವಿ ಆ ಒಂದು ಸ್ಟ್ರಾಟಜಿ. ಅಷ್ಟು ಕ್ರೈಟೀರಿಯಾ ಎಲ್ಲ ಫುಲ್ಫಿಲ್ ಆದ್ಮೇಲೆ ನಾವು ಟ್ರೇಡ್ ನ ತಗೊಳ್ತಾ ಇರ್ತೀವಿ. ಓಕೆ, ಸೊ ಏನಾದ್ರು ಟ್ರೇಡ್ ನ ತಗೊಳ್ತಿರಲ್ಲ, ಇವೆಲ್ಲವೂ ಕಂಡೀಷನ್ ಸಪ್ಲೈ ಆಗ್ತಾ ಇರುತ್ತೆ. ಆಮೇಲೆ ಟ್ರೇಡ್ ತಗೊಂಡಾದ್ಮೇಲೆ ನಿಮ್ಮ ಸೈಕಾಲಜಿ ಏನ್ ಹೇಳ್ತಾ ಇರುತ್ತೆ, ನಿಮ್ಮ ಎಮೋಷನ್ಸ್ ಹೆಂಗ್ ಕಂಟ್ರೋಲ್ ಆಗ್ತಾ ಇರುತ್ತೆ, ಇವೆಲ್ಲವನ್ನ ನೋಟ್ಸ್ ಮಾಡ್ತಾರೆ. ಯಾಕಂದ್ರೆ ಲೈವ್ ಟ್ರೇಡಿಂಗ್ ಅಲ್ಲಿ ನೀವು ಟ್ರೇಡ್ ತಗೊಂಡಿರ್ತಿರಲ್ಲ, ಆವಾಗ ಕೇವಲ 5 ರಿಂದ 10 ಪಾಯಿಂಟ್ ಸಿಕ್ತಿದಂತೆ ಓಕೆ ಪ್ರಾಫಿಟ್ ಆಗ್ತದೆ, ಎಕ್ಸಿಟ್ ಆಗಲ್ಲ ಅಂತ ನಮ್ಮ ಮನಸ್ಸಲ್ಲಿ ಬರುತ್ತೆ. ಇವೆಲ್ಲವನ್ನು ನೋಟ್ಸ್ ಮಾಡಿ. ಸೊ ಎಕ್ಸಿಟ್ ಆಗಬಾರ್ದು. ನಮ್ SL ಏನಿದೆ, SL ಬಂದ್ರೆ ನಾನು ಎಕ್ಸಿಟ್ ಆಗ್ತೀನಿ, ನಮ್ಮ ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ ಬಂದ್ರೆ ನಾನು ಎಕ್ಸಿಟ್ ಆಗ್ತೀನಿ ಅನ್ನೋ ಒಂದು ನಮ್ಮ ಎಮೋಷನ್ಸ್ ಗಟ್ಟಿ ಆಗಿರ್ಬೇಕು. ಓಕೆ, ನಮ್ಮ ಸೈಕಾಲಜಿ ಗಟ್ಟಿ ಆಗಿರ್ಬೇಕು. ಈ ತರ ಏನಾದ್ರು ನಿಮ್ಮ ಮೈಂಡ್ ಅಲ್ಲಿ ನಡೀತಾ ಇದ್ದಾಗ, ಟ್ರೇಡ್ ತಗೊಂಡಿದ್ದಾಗ ಅವೆಲ್ಲವನ್ನು ನಾವು ನೋಟ್ಸ್ ಮಾಡ್ತಾ ಇರಬೇಕು. ಸೊ ಈಗ ಟ್ರೇಡ್ ಕೂಡ ನೋಡ್ತಾ ಇರಬೇಕು, ಅದ್ರ ಜೊತೆ ನಾವು ನೋಟ್ಸ್ ಕೂಡ ಮಾಡ್ತಾ ಇರಬೇಕು. ಸೊ ಈ ತರ ನೀವು ಏನಾದ್ರು 2 ರಿಂದ 3 ತಿಂಗಳು ವರ್ಕ್ ಮಾಡಿದ್ರೆ ಸರ್ ನಿಮ್ ಸೈಕಾಲಜಿ ಇದೆಯಲ್ಲ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಒಂದು ಜರ್ನಲ್ ಫಾರ್ಮ್ಯಾಟ್ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ. ಓಕೆ, ಲಿಂಕ್ ನ ಜಾಯ್ನ್ ಆಗಿ ನಮ್ಮ ಗ್ರೂಪ್ ಜಾಯ್ನ್ ಆದ್ರೆ ನಿಮಗೆ ನನಗೆ ಮೆಸೇಜ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಇದೆ, ಅಲ್ಲಿ ಮೆಸೇಜ್ ಮಾಡಿ. ನಾನು ನಿಮಗೆ ಆ ಜರ್ನಲ್ ಫಾರ್ಮ್ಯಾಟ್ ನ ಕಳಿಸ್ಕೊಡ್ತೀನಿ. ಅದನ್ನ ನೀವು ಜೆರಾಕ್ಸ್ ಮಾಡ್ಕೊಳ್ಳಿ. ಜೆರಾಕ್ಸ್ ಮಾಡ್ಕೊಂಡು ಒಂದು ಬುಕ್ ತರ ರೆಡಿ ಮಾಡ್ಕೊಂಡು ಡೈಲಿ ಅದ್ರ ಮೇಲೆ ವರ್ಕ್ ಮಾಡಿ. ರೂಲ್ ನಂಬರ್ 4 ಏನಪ್ಪಾ ಅಂದ್ರೆ ಡೇಟಾ ಡಿಕೋಡಿಂಗ್ ಮಾಡೋದನ್ನ ಕಲೀರಿ. ಅಂದ್ರೆ FI ಏನ್ ಮಾಡ್ತಾ ಇದೆ, DI ಡೇಟಾ ಏನಿದೆ, ಪ್ರೋ ಟ್ರೇಡರ್ಸ್ ಎಲ್ಲಿ ಆಕ್ಟಿವ್ ಆಗಿದ್ದಾರೆ, ಇವೆಲ್ಲವುಗಳ ಮೇಲೆ ನೀವು ಗಮನ ಕೊಡಬೇಕಾಗುತ್ತೆ. ರೂಲ್ ನಂಬರ್ 4 ಏನಪ್ಪಾ ಅಂದ್ರೆ ಬ್ಯಾಕ್ ಟೆಸ್ಟಿಂಗ್ ಮಾಡಿ. ಬ್ಯಾಕ್ ಟೆಸ್ಟಿಂಗ್ ಅಂದ್ರೆ ನಿಮ್ಮ ಒಂದು ಏನ್ ಸ್ಟ್ರಾಟಜಿ ಇದೆಯಲ್ಲ ಆ ಒಂದು ಸ್ಟ್ರಾಟಜಿನ ಪೇಪರ್ ಟ್ರೇಡಿಂಗ್ ಅಲ್ಲಿ ವರ್ಕ್ ಮಾಡಿ. ಸೊ ಪೇಪರ್ ಟ್ರೇಡಿಂಗ್ ಅಪ್ಲಿಕೇಶನ್ಸ್ ಗಳು ಪ್ಲೇ ಸ್ಟೋರ್ ಅಲ್ಲಿ ಸಿಕ್ಕಾಪಟ್ಟಿವೆ. ಜಸ್ಟ್ ನೀವು ಪೇಪರ್ ಟ್ರೇಡ್ ಅಂತ ಟೈಪ್ ಮಾಡಿ, ತುಂಬಾ ಅಪ್ಲಿಕೇಶನ್ ಗಳು ಬರುತ್ತೆ. ಅದನ್ನ ಯಾವ್ದ್ರಲ್ಲಿ ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನ್ಯೂ ಅಂತ ಇದೆ, ಆಮೇಲೆ ಟ್ರೇಡಿಂಗ್ ವ್ಯೂ ಅಲ್ಲಿ ಮಾಡ್ಲಿಕ್ಕೂ ಬರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇನ್ನು ಬೇರೆ ಅಪ್ಲಿಕೇಶನ್ಸ್ ಗಳಿವೆ. ಸೊ ಅದ್ರ ಹೆಸರುಗಳ ನನಗೆಲ್ಲ ನೆನಪಿಲ್ಲ. ಸೊ ನೀವು ಪ್ಲೇ ಸ್ಟೋರ್ ಅಲ್ಲಿ ಟೈಪ್ ಮಾಡಿ ಜಸ್ಟ್ ಪೇಪರ್ ಟ್ರೇಡಿಂಗ್ ಆಪ್ ಅಂತ. ಸೊ ಅಲ್ಲಿ ತುಂಬಾ ಲಿಸ್ಟ್ ಗಳು ಬರುತ್ತೆ, ಅವುಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿ ಡೈಲಿ. ಸೊ ಇದರಿಂದ ಏನಾಗುತ್ತೆ, ಇನ್ನೂ ನಮ್ಮ ಸ್ಟ್ರಾಟಜಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ನಮ್ಮ ಸೈಕಾಲಜಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ರೂಲ್ ನಂಬರ್ 6 ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕೇವಲ ದಿನಕ್ಕೆ 1 ರಿಂದ 2 ಟ್ರೇಡ್ ಅನ್ನ ಮಾತ್ರ ನೀವು ಮಾಡಬೇಕಾಗುತ್ತೆ. ಮತ್ತೆ ಆ ಒಂದು ಟ್ರೇಡ್ ಗಳಲ್ಲಿ ನಿಮ್ಮ ಲಾಸ್ ಫಿಕ್ಸ್ ಆಗಿರ್ಲಿ. ತುಂಬಾ ಜನ ಏನ್ ಮಾಡ್ತಾರೆ, ಟ್ರೇಡ್ ತಗೊಳ್ತಾರೆ, ಟ್ರೇಡ್ ತಗೊಂಡಾದ್ಮೇಲೆ
ಓಕೆ 20 ಫಂಡ್ ಮೇಲೆ ಎಸ್ ಎಲ್ ಇದೆ ಅಂತ ಫಿಕ್ಸ್ ಮಾಡ್ತಾರೆ ಅಲ್ಲಿ. ಓಕೆನಾ? ಸೊ ಇನ್ ಕೇಸ್ ರಿವರ್ಸ್ ಆಯ್ತು ಅಂತ ಅನ್ಕೊಳ್ಳಿ, ನಿಮ್ ಎಸ್ ಎಲ್ ಹತ್ರ ಬರ್ತಾ ಇದೆ. ಸೊ ಎಸ್ ಎಲ್ ಹತ್ರ ಬರ್ತಾ ಇದೆ ಅಂದ್ಮೇಲೆ ಎಸ್ ಎಲ್ ಹೆಚ್ಚಾದ ತಕ್ಷಣ ನಾವು ಆ ಒಂದು ಟ್ರೇಡ್ ಇಂದ ಎಕ್ಸಿಟ್ ಆಗಬೇಕು. ಓಕೆ, ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಎಸ್ ಎಲ್ ನ 20 ಪಾಯಿಂಟ್ ಇಟ್ಟಿರ್ತಾರೆ. ಸೊ ಮತ್ತೆ ಅದನ್ನ ಮಾಡಿಫೈ ಮಾಡೋದು. ಸೊ 20ರಿಂದ ಇನ್ನೊಂದ್ ಸ್ವಲ್ಪ ಕೆಳಗಡೆ ಬರುತ್ತೆ, ಇನ್ನೊಂದ್ ಸ್ವಲ್ಪ ಕೆಳಗಡೆ ಇಡೋಣ 25 ಪಾಯಿಂಟ್, ಇನ್ನೊಂದ್ ಸ್ವಲ್ಪ ಕೆಳಗಡೆ ಇಡೋಣ 30 ಪಾಯಿಂಟ್. ಈ ತರ ಕೆಳಗಡೆ ಬಂದಂಗೆ ಎಸ್ ಎಲ್ ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಯಾಕೆ ಮಾಡ್ತಾ ಹೋಗ್ತಾರೆ? ಇಲ್ಲಿಂದ ಆದ್ರೂ ಮಾರ್ಕೆಟ್ ಮತ್ತೆ ಮೇಲೆ ಹೋಗುತ್ತೆ, ಎಲ್ಲಿಂದ ಆದ್ರೂ ನನಗೆ ಲಾಸ್ ರಿಕವರ್ ಆಗುತ್ತೆ ಅಂತ ಏನ್ ಮಾಡ್ತಾರೆ, ಎಸ್ ಎಲ್ ಜಾಸ್ತಿ ಮಾಡ್ತಿರ್ತಾರೆ. ಸೊ ಇದು ಮಾಡೋ ಮೊದಲನೇ ತಪ್ಪು, ತುಂಬಾ ದೊಡ್ಡ ತಪ್ಪು ಇದು. ಓಕೆ, ಸೊ ಯಾವಾಗ್ಲೂ ನಿಮ್ ಎಸ್ ಎಲ್ ಫಿಕ್ಸ್ ಇರಲಿ. ಎಕ್ಸಾಂಪಲ್ ಆಗಿ 100 ರೂಪಾಯಿ ನೀವು ಎಂಟ್ರಿ ತಗೊಂಡಿದ್ರ, 80 ರೂಪಾಯಿ ಎಸ್ ಎಲ್ ಇದೆ. 80 ರೂಪಾಯಿಗೆ ಬಂದ ತಕ್ಷಣ ಸೊ ನೀವು ಆ ಒಂದು ಟ್ರೇಡ್ ಇಂದ ಎಕ್ಸಿಟ್ ಆಗ್ಬೇಕು. ಎಕ್ಸಿಟ್ ಯಾವಕ್ಕೆ ಆಗಲಿ ಅಂದ್ರೆ ಆಟೋಮೆಟಿಕ್ ಎಸ್ ಎಲ್ ನ ಫಿಕ್ಸ್ ಮಾಡಿ. 80 ರೂಪಾಯಿ ಬಂದ ತಕ್ಷಣ ಆಟೋಮೆಟಿಕ್ ಅದನ್ನ ಟ್ರೇಡ್ ಇಂದ ಎಕ್ಸಿಟ್ ಆಗುತ್ತೆ. ಸೊ ಹೋಪ್ ಕ್ಲಿಯರ್ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಯಾವಾಗಲೂ ಟ್ರೇಡ್ ತಗೋದ್ರಿಂದ ಮುಂಚೆನೆ ನೀವೇನ್ ಮಾಡ್ಬೇಕು, ಎಸ್ ಎಲ್ ಫಿಕ್ಸ್ ಆಗಿರ್ಬೇಕು. ಟ್ರೇಡ್ ತಗೊಂಡಾದ್ಮೇಲೆ ಸೊ ನಾನು ಎಸ್ ಎಲ್ ಎಲ್ಲಿ ಇಡಬೇಕು, ನನ್ನ ಟಾರ್ಗೆಟ್ ಏನಿದೆ, ಸೊ ಇವನ್ನೆಲ್ಲ ಅನಾಲಿಸ್ ಮಾಡೋಂಗಿಲ್ಲ. ಟ್ರೇಡ್ ತಗೋಂತ ಮುಂಚೆನೆ 100 ಸಾರಿ ಅನಾಲಿಸ್ ಮಾಡಿ ಟ್ರೇಡ್ ನ ತಗೊಳ್ಳಿ. ಟ್ರೇಡ್ ತಗೊಂಡಾದ್ಮೇಲೆ ಅನಾಲಿಸ್ ಮಾಡೋಂಗಿಲ್ಲ. ಸೊ ಮಾರ್ಕೆಟ್ ಅಲ್ಲಿ ಕಿಂಗ್ ಯಾರು ಗೊತ್ತಾ? ಮಾರ್ಕೆಟ್ ಅಲ್ಲಿ ಕಿಂಗ್ ಯಾರಪ್ಪ ಅಂದ್ರೆ ಎಸ್ ಎಲ್ ಬಂದ ತಕ್ಷಣ ಯಾರು ಎಕ್ಸಿಟ್ ಆಗ್ತಾರಲ್ಲ ಅವರೇ ಮಾರ್ಕೆಟ್ ಅಲ್ಲಿ ಕಿಂಗ್. ಎಸ್ ಎಲ್ ಬಂದ ತಕ್ಷಣ ಕೆಳಗಡೆ ಬಂದ ಇಲ್ಲಿಂದ ಮೇಲೆ ಹೋಗುತ್ತೆ, ಇನ್ನೂ ಕೆಳಗಡೆ ಬಂದು ಇನ್ನೂ ಮೇಲೆ ಹೋಗುತ್ತೆ. ಇವ್ರು ಕಿಂಗ್ ಅಲ್ಲ, ಇವ್ರು ಯಾವತ್ತೂ ಪ್ರಾಫಿಟಬಲ್ ಟ್ರೇಡರ್ ಆಗೋಕ್ ಸಾಧ್ಯ ಇಲ್ಲ. ಸೊ ನೀವು ಎಸ್ ಎಲ್ ಎಷ್ಟು ಚೆಕ್ ಎಸ್ ಎಲ್ ಕೇಳ್ತೀರಾ, ಎಷ್ಟು ಬೇಗ ಎಸ್ ಎಲ್ ನ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ, ಅವರೇ ಮಾರ್ಕೆಟ್ ಅಲ್ಲಿ ಕಿಂಗ್. ಅವರೇ ಏನ್ ಮಾಡ್ತಾರೆ, ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ತಾರೆ. ರೂಲ್ ನಂಬರ್ 6, ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಸಾರಿ ಗ್ಲೋಬಲ್ ಮಾರ್ಕೆಟ್ ಅನ್ನ ನೋಡಿ. ಸೊ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ, ಯು ಎಸ್ ಮಾರ್ಕೆಟ್ ಯಾವ ತರ ಇದೆ, ಡೌ ಜೋನ್ಸ್ ಏನ್ ಮಾಡ್ತಾ ಇದೆ, ಇವುಗಳ ಎಲ್ಲವುಗಳ ಮೇಲೆ ಫೋಕಸ್ ಮಾಡಿ. FIM ಸೆಲ್ ಮಾಡಿದ್ಯಾ, ಬೈ ಮಾಡಿದ್ಯಾ, ಅದು DI ಸೆಲ್ ಮಾಡಿದ್ಯಾ, ಬೈ ಮಾಡಿದ್ಯಾ, ಇವೆಲ್ಲವನ್ನು ನೋಡ್ತಾ ಇರಿ. ಮತ್ತೆ ಅವತ್ತಿನ ದಿನ ನ್ಯೂಸ್ ಏನಿತ್ತು, ಏನಾದ್ರು ಇಂಪಾರ್ಟೆಂಟ್ ನ್ಯೂಸ್ ಇತ್ತ, ಆ ನ್ಯೂಸ್ ಇಂದ ನಾಳೆ ಮಾರ್ಕೆಟ್ ಮೇಲೆ ಏನಾದ್ರು ಎಫೆಕ್ಟ್ ಆಗುತ್ತಾ ಅಂತ ನ್ಯೂಸ್ ಗಳನ್ನ ನೋಡಿ. ಓಕೆ, ನೀವು ಏನಾದ್ರು ಟೆಲಿಗ್ರಾಮ್ ಅಲ್ಲಿ ಇಲ್ಲ ಅಂದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗಿ, ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ. ಮಾರ್ನಿಂಗ್ ಏನ್ ನ್ಯೂಸ್ ಇದೆಯಲ್ಲ ಎಲ್ಲಾ ನ್ಯೂಸ್ ಗಳನ್ನ ನಾನು ನಮ್ಮ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀನಿ. ಸೊ ನ್ಯೂಸ್ ಮೇಲೆ ನೀವು ಎಷ್ಟು ಗಮನ ಕೊಡ್ತೀರೋ ಸೊ ಅಷ್ಟು ನೀವು ಆಕ್ಟಿವ್ ಆಗಿದ್ದೀರಾ ಅಂತ ಅರ್ಥ. ಸೊ ಮರೋದಿನ ಮಾರ್ನಿಂಗ್ ಹೇಳ್ತಿರಲ್ಲ ಅವಾಗ ಮತ್ತೆ ಒಂದ್ಸರಿ ಗ್ಲೋಬಲ್ ಮಾರ್ಕೆಟ್ ನೋಡಿ. ಸೊ ಇವೆಲ್ಲವೂ ನಾನು ಏನ್ ಮಾಡಿರ್ತೀನಿ, ನಮ್ಮ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಗ್ರೂಪ್ ಜಾಯ್ನ್ ಆಗಿ. ಸೊ ಇಷ್ಟೆಲ್ಲವೂ ನೀವು ಮಾಡಿದ್ರ ಅಂತ ಅನ್ಕೊಳ್ಳಿ, ನಾನ್ ನಿಮಗೆ ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ಟ್ರೇಡಿಂಗ್ ಸೈಕಾಲಜಿ, ನಿಮ್ಮ ಟ್ರೇಡಿಂಗ್ ಮಾಡೋ ಸ್ಟೈಲ್, ನೀವು ಮಾರ್ಕೆಟ್ ಡಿಕೋಡಿಂಗ್ ಮಾಡೋ ವಿಧಾನ ಎಲ್ಲವೂ ಚೇಂಜ್ ಆಗಿರುತ್ತೆ. ಸೊ ಇದು ನನ್ನ ಕಡೆಯಿಂದ ನಿಮ್ಗೆ ಕೊಡ್ತಾ ಇರೋ ಪ್ರೋ ಲೆವೆಲ್ ಟಿಪ್ಸ್. ಸೊ 2026 ಬರೋಕೆ ಇನ್ನೇನು ಜಸ್ಟ್ 1 ರಿಂದ 1.5 ತಿಂಗಳು ಮಾತ್ರ ಬಾಕಿ ಇದೆ. ಇವತ್ತಿನಿಂದಲೇ ಲರ್ನಿಂಗ್ ಮೇಲೆ ಗಮನ ಕೊಡಿ. 2026 ಮುಗಿಯುವಷ್ಟರಲ್ಲಿ ನೀವು ಪ್ರಾಫಿಟಬಲ್ ಟ್ರೇಡರ್ಸ್ ಕಮ್ಯುನಿಟಿಗೆ ಜಾಯಿನ್ ಆಗ್ತೀರಾ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ. ಯಾಕಂದ್ರೆ ಟ್ರೇಡಿಂಗ್ ಒಂದೇ ದಿನದ ಬಿಸ್ನೆಸ್ ಅಲ್ಲ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಇವತ್ತಿನಿಂದಲೇ ಲರ್ನಿಂಗ್ ಮೇಲೆ ಸ್ಟಾರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ